ಖಚಿತ. ಸೋತಿರ್ಬೋದು, ಸತ್ತಿಲ್ಲ. ತಲೆಗತ್ತಿರೋ ABCDನೇ ನಾವು ಮರ್ತಿಲ್ಲ. ಇನ್ ಮನ್ಸ್ಗೆತ್ತಿರೋ RCB ಬಿಟ್ಕೊಡ್ತೀವೇನ್ರಿ? ನೆನ್ನೆ ಬಗ್ಗೆ ಡೈಲಾಗ್ ಎಲ್ಲ ಬಿಟ್ಟು ನೆನ್ನೆ ವಿಚಾರಕ್ಕೆ ಬರೋದಾದ್ರೆ, ಫಸ್ಟ್ RCB ಪಾಸಿಟಿವ್ ಹೇಳೋಣ. ಪಾಸಿಟಿವ್ ಅಂತ ಬಂದ್ರೆ ಎಷ್ಟು ನಾವು 120ಗೆ 6 ವಿಕೆಟ್ ಹೋಗಿದ್ದು, ಅಲ್ಲಿಂದ 200 ಹೊಡೆದಿದೀವಿ ಅಂದ್ರೆ ಗ್ರೇಟ್. ಸ್ವಲ್ಪ ಮಿಸ್ ಆಯ್ತು. ವೆಂಕಟೇಶ್ವರು ತಂದಿದ್ದು ಒಳ್ಳೇದು ಆಯ್ತು, ತಂದಿದ್ದು ಕೆಟ್ಟದು ಆಯ್ತು, ಎರಡೂ ಆಯ್ತು. ಬಟ್ ಅಕಾರ್ಡಿಂಗ್ ಟು ಸಿಚುವೇಶನ್ ಯಾರೇ ಇದ್ರು ವೆಂಕಟೇಶ್ವರನ್ನ ತರ್ತಿದ್ರು. ಏನಂತೀರಾ ಇದ್ರ ಬಗ್ಗೆ? ಹೌದು, ಯಾಕಂದ್ರೆ ಆತರ ಕಂಟಿನ್ಯೂಸ್ ಆಗಿ ವಿಕೆಟ್ಸ್ ಬೀಳ್ತಾ ಇತ್ತು. ಒಬ್ಬ ಬ್ಯಾಟರ್ ಯಾರಾದ್ರೂ ಅವಶ್ಯಕತೆ ಇತ್ತು ಆ ಟೈಮಲ್ಲಿ. ಒಳ್ಳೆ ಡಿಸಿಷನ್ ಅದು ವೆಂಕಟೇಶ್ ಅಯ್ಯರ್ನ ಇಂಪ್ಯಾಕ್ಟ್ ಮಾಡಿದ್ದು. ಪಾಸಿಟಿವ್ ಆಯ್ತು. ಆಮೇಲೆ ಬೌಲಿಂಗ್ ಟೈಮಲ್ಲಿ ಅನ್ನಿಸ್ತು ನಮಗೆ, ಯಾಕೆ ತಗೊಂಡ್ವಿ, ಸುರೇಶ್ ಶರ್ಮಾ ಇದ್ದಿದ್ರೆ ಸ್ವಲ್ಪ ಇನ್ನೂ ಇಂಪ್ಯಾಕ್ಟ್ ಆಗ್ತಾ ಇತ್ತಲ್ವಾ ಅಂತ. ಬಟ್ ಓಕೆ, ಏನು ಮಾಡಂಗಿಲ್ಲ, ಯಾವಾಗೂ ಬಿಟ್ಬಿಟ್ಟು ಸುರೇಶ್ ಶರ್ಮನಾದ್ರೂ ತಾಮೋದಾಗಿತ್ತು. ಯಾರನ್ನ ಬಿಡ್ಚೇತಾ? ಫಾಸ್ಟ್ ಬೌಲರ್ ಸರಿ ಹೊಡ್ಸ್ಕೊಳ 45. ಈ ಪಾಯಿಂಟ್ ಕರೆಕ್ಟ್ ಇದೆ. ಎಸ್, ಅಭಿನಂದನ್ ಸಿಂಗ್ ನ ಇಂಪ್ಯಾಕ್ಟ್ ಅಲ್ಲಿ ಇಟ್ಕೊಬೇಕಿತ್ತು. ಅದು ಮಾಡಿದ್ RCB ಮಾಡಿದ್ ತಪ್ಪು. ನಿಮ್ ಮೈನ್ ಬೌಲರ್ ನ ಫಸ್ಟ್ ಪ್ಲೇಯಿಂಗ್ 11 ಅಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಿಮ್ 5th ಬೌಲರ್ ಯಾರು ಇರ್ತಾರೆ ಅವ್ರನ್ನ ಇಂಪ್ಯಾಕ್ಟ್ ಅಲ್ಲಿ ಇಟ್ಕೊಬೇಕಿತ್ತು. ಏನಂತೀರಾ ಚೇತನ್ ಅವರೇ? ಅವನು ಏನ್ ಕರ್ಕೋದು, ಅದು ಒಂದೇ. RCBಗೆ ಯಶ್ದೇಳ್ನ ತುಂಬಾ ಮಿಸ್ ಮಾಡ್ಕೊಂತಿದ್ದಾರೆ. ಇಲ್ಲಿ ಯಶ್ದೇಳ್ ಇದ್ದಿದ್ರೆ ಈ ಸಿಚುವೇಶನ್ ಇರ್ತಿರ್ಲಿಲ್ಲ ನಮ್ಗೆ. ಅದು ಓಕೆ. ಹೇಜಲ್ವುಡ್ ಹೇಜಲ್ವುಡ್ ಇದೆ. ಒಂದ್ ಮ್ಯಾಚ್ ಇಂದ ಹೇಜಲ್ವುಡ್ ಬಗ್ಗೆ ಮಾತಾಡಷ್ಟು ಇದಾಗಲ್ಲ ನಮಗೆ. ಹೇಜಲ್ವುಡ್ ನಿನ್ನೆ ಸ್ವಲ್ಪ ತಪ್ಪಾಯ್ತು. ಆಕ್ಚುಲಿ ಸ್ವಲ್ಪ ಇಂಜುರಿಯಿಂದ ಬಂದಿದ್ದು. ಅದು ಆಸ್ಟ್ರೇಲಿಯಾಕ್ಕೂ ಲಾಸ್ಟ್ 6 ಮಂತ್ 1 year ಇಂದ ಯಾವ್ದು ಮ್ಯಾಚ್ ಗಳು ಆಡಿಲ್ಲ ಹೇಜಲ್ವುಡ್. ಮತ್ತೆ ಆಕ್ಚುಲಿ ಬ್ಯಾಟೆ ಚಿಕ್ಕ ಹುಡುಗ 15 ವರ್ಷದವ್ನು ಹೊಡೆದಿರ್ಬೋದು ಹೇಜಲ್ವುಡ್ಗೆ. ಹಂಗಂತ ಹೇಜಲ್ವುಡ್ ನ ನೀವ್ ಇದ್ ಮಾಡಕ್ಕಲ್ಲ. ಅದೇ ವೈಭವ್ ಸೂರ್ಯವಂಶನ್ ಆಸ್ಟ್ರೇಲಿಯಾಗ ಹೋಗಿ ಟೆಸ್ಟ್ ಮ್ಯಾಚ್ ಆಡ್ಸಿರ್, ಅದೇ ಹೇಜಲ್ವುಡ್ ಬೌಲಿಂಗ್ ಹಾಕಿರ್ ಒಂದು ಬಾಲು ಅವ್ನ್ ಮುಟ್ಟಲ್ಲ. ಒಪ್ಕೊಂತೀರಾ? ನೀವು ಚಿಕ್ಕ ಹುಡುಗ ಅಂತ ಅವನಿಗೆ ಹೇಳಂಗೆ ಇಲ್ಲ. ಈ ಸೀಸನ್ ಅಲ್ಲಿ ಎಲ್ಲಾ ವರ್ಲ್ಡ್ ಕ್ಲಾಸ್ ಬೌಲರ್ಸ್ ಹೊಡೆದಿದ್ದಾರೆ ಅವರು. ಇನ್ಮೇಲಿಂದ ಅವರು ವರ್ಲ್ಡ್ ಕ್ಲಾಸ್ ಬ್ಯಾಟರ್. ಯಾವ ಪಿಚ್ಚರ್ ಆಗಲ್ಲ ಅಂತ ಆರ್ಯನ್ ಹೇಳ್ತಿರೋದು. ನಾನ್ ಹೇಳ್ತಿರೋದು ಇದು ಒಪ್ಕೊಳ್ಳೋ ಮಾತು. ಯಾಕಂದ್ರೆ ಅವ್ರು ಗುವಾಹಟಿಲೇ ಆಡಿರೋ ಎಲ್ಲಾ ಮ್ಯಾಚ್ ಕೂಡ ಅವ್ನು ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಈ ಗ್ರೌಂಡ್ ಅಲ್ಲಿ ಎಲ್ಲಿ ಓಡಿದ್ರೆ ಈಸಿಯಾಗಿ ಬೌಂಡ್ರಿ ಹೋಗುತ್ತೆ ಅಂತ ಅವ್ರಿಗೆ ಈಸಿಯಾಗಿ ಗೊತ್ತಿರುತ್ತೆ. ಸೊ ಇವಾಗ ಅವೇ ಗೇಮ್ಸ್ ಅಲ್ಲಿ ಆಡಿದಾಗ ಅವ್ರದ್ದು ನಿಜವಾದ ಬ್ಯಾಟಿಂಗ್ ಮತ್ತೆ ಅವ್ರದ್ದೇನ್ ಸ್ಕಿಲ್ಸ್ ಅದು ಅಪ್ಗ್ರೇಡ್ ಆಗುತ್ತೆ. ಬಟ್ ನಾವು ಮೆಚ್ಚಲೇಬೇಕು. ಪವರ್ ಹಿಟ್ಟಿಂಗ್ ಜಸ್ಪ್ರೀತ್ ಬುಮ್ರಾ ಚೆನ್ನಾಗಿ ಹೊಡೆದ್ರು, ಇವನ್ ಹ್ಯಾಸಲ್ವುಡ್ ಹೊಡೆದಿದ್ದಾರೆ. ಎಲ್ಲ ವರ್ಲ್ಡ್ ಕ್ಲಾಸ್ ಬೌಲರ್ಸ್ಗೆ ಹೊಡಿತಾ ಇರೋದವ್ರು. ನಾವೇನ್ ತಮಾಷೆ ಅಲ್ಲ ಅದೆಲ್ಲ. ಒಬ್ಬ ಇಂಡಿಯನ್ ಫ್ಯೂಚರ್ ಬ್ಯಾಟ್ಸ್ಮನ್ ಈ ತರ ಇವಾಗ್ಲೇನೆ ಚೆನ್ನಾಗ್ ಆಡ್ತಿದ್ದಾರೆ ಅಂದಾಗ ನಾವು ಅದು ಅಪ್ರಿಶಿಯೇಟ್ ಮಾಡ್ಲೇಬೇಕು. ಹೌದು, ಅದು ಕರೆಕ್ಟ್. RCB ಎಲ್ಲಿ ನೆನ್ನೆ ನೆಗೆಟಿವ್ ಆಯ್ತು ಅಂದ್ರೆ ಅದೇ ಥರ್ಡ್ ಫಾಸ್ಟ್ ಬೌಲರ್ ಇದು ಕೊರತೆ ಇದೆ RCB. ಅದು ಒಪ್ಕೊನ್ಲೇಬೇಕು. ಥರ್ಡ್ ಫಾಸ್ಟ್ ಬೌಲಿಂಗ್ ಇಲ್ಲ. ಅಭಿನಂದನ್ ಸಿಂಗ್ ನ ಇನ್ನು ಟ್ರಸ್ಟ್ ಮಾಡಕ್ ಆಗಲ್ಲ. ಮತ್ ಇನ್ನೊಂದ್ ಏನಂದ್ರೆ, ರಜತ್ ಪತಿದಾರ್ ಒಳ್ಳೆ ಟೈಮಲ್ಲಿ ಬೌಲರ್ಸ್ ನ ಚೇಂಜ್ ಮಾಡಿದ್ ನೋಡಿದ್ವಿ ನಿನ್ನೆ ಮಾತ್ರ. ಕಂಟಿನ್ಯೂಸ್ ಆಗಿ ಹ್ಯಾಸಲ್ವುಡ್ ಮತ್ತೆ ಕೃಣಾಲ್ ಪಾಂಡ್ಯ ಅವ್ರ ಹತ್ರನೇ ನೀಟಾಗಿ ಬೌಲಿಂಗ್ ಹಾಕ್ಸಿದ್ರು. ಯಾವ ಟೈಮಲ್ಲಿ ನಮಗೆ ಹೊಡ್ತಾ ಬಿತ್ತು ಅಂದ್ರೆ ಅವ್ರನ್ನೆಲ್ಲ, ಅಂದ್ರೆ ಅವ್ರ 4 ಓವರ್ ಮುಗಿಯೋ ಅಂತಕ್ ಬಂದಿತ್ತು. ಆಲ್ಮೋಸ್ಟ್ 50-50 ಚಾನ್ಸ್ ಇತ್ತು, ಬಾಲ್ ಟು ಬಾಲ್ ರನ್ ಬಂದಿತ್ತು. ಆ ಟೈಮಲ್ಲಿ ನಮಗೆ ಇನ್ನೊಬ್ಬ ಬೌಲರ್ ಬೇಕಿತ್ತು, ಅವಶ್ಯಕತೆ ಇತ್ತು ಒಬ್ಬ ಮೇನ್ ಬೌಲರ್ ಅಂತ ಆ ಟೈಮಲ್ಲಿ ನಮಗೆ ಅನ್ಸಿದ್ದು. ಅವಾಗ ನಮಗೆ ಇಂಪ್ಯಾಕ್ಟ್ ಸಬ್ ಎಲ್ಲ ನೆನಪಾಗಿದ್ದು ಅವಾಗ್ಲೇನೆ. ಇನ್ನೊಂಚೂರು ರಜತ್ ಪಟಿದಾರ್ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡ್ಬೋದಿತ್ತು. ಪವರ್ ಪ್ಲೇ 1 ಓವರ್ ಕೃಣಾಲ್ ಪಾಂಡ್ಯ ಅಂತ ತರ್ಬೋದಿತ್ತು. ಅಲ್ಲೇ ಹೊಡ್ತಾ ಬಿದ್ದು. ಅಲ್ಲೇ ಮ್ಯಾಚ್ ಆಲ್ಮೋಸ್ಟ್ ಸಫರ್ನಾರು ತರ್ಬೋದಿತ್ತು. ಇನ್ನು ಅಭಿನಂದನ್ ಸಿಂಗ್ ಅಲ್ಲಿ 20-25 ಅದೇ ಮೇನ್ ಮಿಸ್ಟೇಕ್ ಆಗಿದೆ ಅಲ್ಲಿ. ಪವರ್ ಪ್ಲೇ ಅವ್ರ ಮ್ಯಾಚ್ ಆಲ್ಮೋಸ್ಟ್ ನಮ್ ಕೈ ಅಲ್ಲ. ಹೌದೌದು, ಹೇಳಿ. ಪವರ್ ಪ್ಲೇ ನಮ್ ಕೈಯಿಂದ ಕಿತ್ಕೊಂಡು ಹೋದ್ರು. ಟೀಮ್ ಡೇವಿಡ್ ಎಷ್ಟು ಹೊಡ್ಸ್ಕೊಂಡ? 18 ಹೊಡ್ಸ್ಕೊಂಡ. ಹೌದು, ಅದರಿಂದ ಯಾಕೆ ಟೀಮ್ ಡೇವಿಡ್ ಯಾಕೆ ಬೌಲಿಂಗ್ ಅವನೇ ಕೇಳಿದ ಮ್ಯಾಚ್ ಸೋಲ್ತೀವಿ, ನನಗೆ ಕೊಡಿ, ನಾನೊಂದು ಓವರ್ ಮಾಡ್ತೀನಿ ಅಂತ. ಹೌದು, ಸೊ ಕೋಟಾ ಬೌಲಿಂಗ್ ಅನ್ಸುತ್ತೆ. ಇರ್ಲಿ, ಏನೋ ಚೇಂಜಸ್. ಯಾಕೆ ಅಂದ್ರೆ ಮ್ಯಾಚ್ ಹೋದ್ಮೇಲೆ ಏನಾರು ಹೊಸದಾಗಿ ಟ್ರೈ ಮಾಡ್ಲೇಬೇಕಲ್ಲಿ. ಮ್ಯಾಚ್ ಕೈ ತಪ್ಪ ಹೋಗಾಗಿತ್ತು. ಏನಾರು ಟೀಮ್ ಡೇವಿಡ್ ಸ್ವಲ್ಪ ಅಡ್ವಾಂಟೇಜ್ ತಗೊಂಡು ಮುಂದಿನ ಇದ್ರಲ್ಲಿ ಕೊಡೋಣ ಅಂತ ಪ್ಲಾನ್ ಮಾಡಿದ್ರೆ ಇಲ್ಲ ಅದೆಲ್ಲ ಇರ್ಲಿಲ್ಲ. ಜಸ್ಟ್ ಒಂದು ಏನಾರು ಕ್ಯಾಚಸ್ ಸಿಗುತ್ತೋ ಏನೋ ಹೊಡೆಯಕ್ ಹೋಗಿ ಏನೋ ಮಿಸ್ ಟೈಮ್ ಆಗ್ಬೋದು ಒಂದ್ ಕಾರಣ ಕೊಟ್ಟಿದ್ದು. ಅದ್ ಬಿಟ್ರೆ ಏನಲ್ಲ. ಓಕೆ, ಕಡೂರ್ ಹೇಳೋ, ಏನೋ ಹೇಳಕ್ ಬಂದಲ್ಲ. ಅದೇ ಈ ಪವರ್ ಪ್ಲೇ ಒಳಗೆ ಶಫರ್ಡ್ಗೊಂದು ಓವರ್ ಬೌಲಿಂಗ್ ಕೊಡ್ಬೋದಿತ್ತು. ಮತ್ತೆ ಅಭಿನಂದನ್ ಸಿಂಗ್ ಯಾವಾಗ ಹೊಡೆಸ್ಕೊಳ್ತಾ ಇದ್ದಾನೆ ಅಂತ ಅನ್ನಿಸ್ತು.
ಅವಾಗ ಅವನಿಗೆ ಸ್ವಲ್ಪ ಒಂದ್ 2-3 ಓವರ್ ಅವನಿಗೆ ಬೌಲಿಂಗ್ ಕೊಡದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದ್ರೆ ಕಂಟಿನ್ಯೂ ಬೌಲಿಂಗ್ ಕೊಟ್ಮೇಲೂ ಚೆನ್ನಾಗಿ ಹೊಡೆಸ್ಕೊಂಡ. ಅದು ಅವ್ರು ಮುಂಚೆನೆ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು. ಯಾಕಂದ್ರೆ ಸೇಮ್ ಬ್ಯಾಟರ್ಸ್ ಇದ್ರು ಅವ್ರು ಇನ್ನೂ ಔಟ್ ಆಗಿರ್ಲಿಲ್ಲ. ಮತ್ತೆ ಬೌಲಿಂಗ್ ಅವನಿಗೆ ಕೊಟ್ಟಿ ಅದೊಂಥರ ನಾನು ಆಗ್ತೀನಿ ನೀನ್ ಒಡಿ ಅನ್ನೋ ತರಾನೇ ಇತ್ತು ಅದು. ಅದ್ ಹೇಳ್ಬಿಟ್ಟು ಆಗ್ತಿದೀನಿ ನಾನು ಒಡಿ, ಇವಾಗ ಪ್ರಾಕ್ಟೀಸ್ ಅಲ್ಲಿ ಮಾಡಿಸ್ತಾರಲ್ಲ ಆ ತರಾನೇ ಇತ್ತು ಅದು. ಸೊ ಸ್ವಲ್ಪ ಅದೊಂದು ಚೇಂಜ್ ಮಾಡ್ಬೋದಿತ್ತು ಅವ್ರ ಕಡೆಯಿಂದ, ನನ್ನ ಅಭಿಪ್ರಾಯ. ಹೌದು, ಅದೊಂದ್ ಚೇಂಜ್ ಮತ್ತೆ ಮಾಡ್ಬೋದಿತ್ತು. ಕೃಣಾಲ್ ಪಾಂಡ್ಯ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕು. ಎಂತ ಟೈಮಲ್ಲಿ 2 ವಿಕೆಟ್ ಅದ್ಭುತವಾಗಿ ಬೌಲಿಂಗ್ ಮಾಡಿ, ಬೌಲಿಂಗ್ ಅಂತ ಇದೀನಿ ಸಾರಿ, ಅವ್ನ್ ಸ್ಪಿನ್ನರ್ ಆ ತರ ಆದ್ರೂ ಬೌಲರ್ ತರ ಒಳ್ಳೆ ಬೌಲಿಂಗ್ ಮಾಡಿ ಓವರ್ಗೆ 2 ಬೌನ್ಸರ್ನ ಮೀಡಿಯಂ ಫಾಸ್ಟ್ ಬೌಲರ್ ನೀಟಾಗಿ ಯೂಸ್ ಮಾಡ್ಕೊಂಡು ಒಂದು ಏನಂತಾರೆ ಒಂದು ಹೋಪ್ ಕೊಟ್ರು ಒಂದ್ ಟೈಮಲ್ಲಿ. ಕೃಣಾಲ್ ಪಾಂಡ್ಯ ಇಂದ ಒಂದ್ RCB ಗೆ ಎಲ್ಲೋ ಕಳ್ದೋಗಿದ್ವಿ 75-25 ಆಗಿದ್ ಗೇಮ್ ನ ಒಂದ್ 40-60 ತಂದು ನಿಲ್ಸಿದ್ರು. ಮತ್ತೆ ಇನ್ನೊಂದ್ ಹೇಳ್ಬೇಕು ಅಂದ್ರೆ ರಜತ್ ಪಟಿದಾರ್ ಬಗ್ಗೆ, ಅಷ್ಟು ವಿಕೆಟ್ ಹೋಗ್ತಿದ್ರು, 200+ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾನೆ. ಮತ್ತೆ ನಿಂಗೆ ಪ್ಲೇ ಅಕಾರ್ಡಿಂಗ್ ಟು ಸಿಚುವೇಶನ್ ಆಡ್ತಾನೆ, ಸುಮ್ನೆ ಎರೋಬಿರಿ ಹೊಡಿಯಲ್ಲ, ಸಿಚುವೇಶನ್ ತಕ್ಕ ಆಡ್ತಾನೆ. ಮತ್ತೆ ಇನ್ನೊಂದ್ ಏನ್ ಅಡ್ವಾಂಟೇಜ್ ಅಂದ್ರೆ ಕ್ಯಾಪ್ಟನ್ಸಿ. ಇವೆಲ್ಲಾ ಮಾಡಿ ಇನ್ನೂ ಇಂಡಿಯನ್ ಟೀಮಿಗೆ ಸೆಲೆಕ್ಷನ್ ಮಾಡಿಲ್ಲ, ಯಾಕೆ BCCI? ನಶೀಬ್ ಲಕ್ಕಿಲ್ಲ. ವೆಲ್ಕಮ್ ಬ್ರೋ, ವೆಲ್ಕಮ್ ವಿನಯ್ ಬ್ರೋ, ವೆಲ್ಕಮ್ ಟು ಮಲ್ನಾಡ್ ಅಡ್ಡಾ ಮೀಟಿಂಗ್. ನಮಸ್ಕಾರ. ಲೆಕ್ಕಿಲ್ಲ ಅಂತಿದ್ಯಾ ಗಾಳಿ? ಲಕ್ಕಿಲ್ಲ. ಹೌದು, ಇದೊಂದು ಹೇಳಬೇಕು, ನಿಮ್ಗೆ ಎಲ್ಲಾ ಟೈಪ್ ಆಡ್ತಾನೆ. ಇನ್ನೇನು ಮತ್ತೆ ಫಾಸ್ಟ್ ಬೌಲಿಂಗಿಗೂ ಚೆನ್ನಾಗ್ ಆಡ್ತಾನೆ, ಸ್ಪಿನ್ನಿಗೆ ಅಂತೂ ಬಿಡು ಅವ್ನು ಮುಗೀತು. ಅವ್ರ ಸ್ಪಿನ್ನರ್ ಕತೆನೆ ಮುಗೀತು. ಲೆಗ್ ಸ್ಪಿನ್ನರ್ ಎಲ್ಲ ಬೌಲಿಂಗೇ ಅಲ್ಲ, ಅವನಿಗೆ ನಾಯಿ ಹೊಡೆದಂಗ್ ಹೊಡಿತಾನೆ. ಮಿನಿಮಮ್ 3 6 ಹೊಡೆಯೋ ಕೆಪಾಬಿಲಿಟಿ ಇದೆ ಒಂದು ಓವರ್ ಅಲ್ಲಿ ಸ್ಪಿನ್ನರ್ಸಿಗೆ. ರೊಟೇಷನ್ ಚೆನ್ನಾಗೇ ಮಾಡ್ತಾನೆ, ಬಟ್ ಲಕ್ಕಿಲ್ಲ. ನಸೀಬ್ ಸರಿ ನಡೀತಿಲ್ಲ ಅವನಿಗೆ. ಕೊಳ್ಳೇಗಾಲಕ್ಕೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಬ. ಶ್ರೇಯಸ್ ಅಯ್ಯರ್, ರಜತ್ ಪತಿದಾರ್ ಎಲ್ರು ಒಂದೇ ನೋಡ್ರಿ. ಅವ್ರಿಬ್ರಿಗೂ ಲಕ್ಕಿಲ್ಲ. ಶ್ರೇಯಸ್ ಅಯ್ಯರ್ ಏನಪ್ಪಾ ನಶೀಬ್, ಅವನಂತ ನಶೀಬ್ ಸೆಲೆಕ್ಟ್ ಆಗಿ ಹೆಂಗೆ ಯಾರ ರೀಸನ್ ಕೊಟ್ಟು ಬಿಡಿಸ್ತಾರ ಅವನ್ನ. ಗೈಸ್, ನಿನ್ನೆ ಮ್ಯಾಚಿನ ಬಗ್ಗೆ ಮಾತಾಡೋಣ. ನಿನ್ನೆ ಮ್ಯಾಚ್ ಅಂದ್ರೆ ವೈಭವ್ ಸೂರ್ಯವಂಶಿಗೆ ಒಂದು ಹೇಳಲೇಬೇಕು, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅಂತ ವರ್ಲ್ಡ್ ಕ್ಲಾಸ್ ಬೌಲರ್. ನಿಮಗೆ ಹೇಜಲ್ ಹುಡುಗಿ ಎಂತೆಂತವ್ರೆ ಹೆದರ್ತಾರೆ, ಅಟ್ಯಾಕೆ ಮಾಡಕ್ ಹೋಗಲ್ಲ. ಓವರ್ಗೆ 6-8 ರನ್ ಹೊಡಿಯೋಣ ಅಂತ ಮನಸ್ಥಿತಿನೇ ಎಲ್ಲಾ ಬ್ಯಾಟ್ಸ್ಮನ್ಗೂ ಬರುತ್ತೆ. ಹೇಜಲ್ವುಡ್ ಹಾಕೋ ಪೇಸು, ಮತ್ತೆ ಮೇನ್ಲಿ ಹೇಜಲ್ವುಡ್ಗೆ ಯಾಕೆ ಆಡಕಲ್ಲ ಅಂದ್ರೆ ಕುಕ್ತಾನೆ ಬಾಲ್ನ, ವಿಕೆಟ್ ಹೊಡೆಯೋ ಬೌಲರ್. ಮತ್ತೆ ಲೆಂತ್ ಅದೇ 6-8 ಮೀಟರ್ ಲೆಂತ್ ಇರುತ್ತೆ, ಅಲ್ಲಿಂದ ಎಲ್ಲೋ ಬಾಲ್ ಹೋಗಲ್ಲ. ಅಂತ ಬೌಲರ್ಗೆ ಅಟ್ಯಾಕ್ ಮಾಡೋದು ತುಂಬಾ. ಬರೀ ಹೇಜಲ್ವುಡ್ ಅಂತಲ್ಲ, ಭೂವಿ, ಲಾಸ್ಟ್ ಮ್ಯಾಚ್ ಬುಮ್ರಾ, ಈ 3 ಜನಗೂ ಅಟ್ಯಾಕ್ ಮಾಡಿರೋ ಏಕೈಕ ಬ್ಯಾಟ್ಸ್ಮನ್ ಅಂದ್ರೆ ಅದು ವೈಭವ್ ಸೂರ್ಯವಂಶಿನೇ. ಎಲ್ಲರಿಗೂ ಧೂಳಿಪಟ. ಅವ್ನ ಕ್ಯಾಟಗರಿಗೆ ಸೇರ್ಸಂಗೆ ಇಲ್ಲ ಈಗ. ಚಿಕ್ಕ ಹುಡ್ಗನ್ ಕ್ಯಾರೆಕ್ಟರ್ ಇಲ್ಲ, ಅವ್ನು 18+. ಚಿಕ್ಕ ಹುಡ್ಗ ಅಲ್ಲ, ಚಿಕ್ಕ ಹುಡ್ಗ ಹೇಳಂಗೆ ಇಲ್ಲ. ಇನ್ಮೇಲೆ ಅವನಿಗೆ ನಾವು ಏನಿದ್ರು ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಹೊಡೆದಿರೋದು ಎಲ್ಲಾ ಸಣ್ಣವ್ರಿಗೆ ಹೊಡೆದಿಲ್ಲ, ಡೊಮೆಸ್ಟಿಕ್ ಬೌಲರ್ಸ್ಗೆಲ್ಲ ಹೊಡೆದಿರೋದು. ಇಂಟರ್ನ್ಯಾಷನಲ್ ನಂಬರ್ 1 ನಂಬರ್ 2 ಅಂತ ಯಾರು ಮೆರಿತಾ ಇದಾರೋ ಅವರಿಗೆ ಹೊಡೆದಿರೋದು. KGF ಡೈಲಾಗ್ ಸೂಟ್ ಆಗತ್ ನೋಡ ನನಗೆ. ನಾ ಹೊಡೆದಿರೋ ಪ್ರತಿ ಜನ ಡಾನ್ಗಳೇ ಅಂತ. ನಾನು ಹೊಡೆದಿರೋ 10 ಜನನು ಸ್ಟಾರ್ ಬೌಲರ್ಸ್ ಅಂತ. ಅದು ಒಪ್ಕೊಂಡ್ಲೇಬೇಕಪ್ಪ. ಅದೇನು ಅವನಿಗೆ ಬಾಲ್ ಹಾಕಕ್ಕೆ ಭಯ ಆಗುತ್ತೆ ಬೌಲರ್ಸಿಗೆ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಗೊತ್ತಾ ಅವನು ಪೋಸ್ಟ್ ಮ್ಯಾಚ್ ಅಲ್ಲಿ? ಏನು? ನಾನು ಯಾವ ಬೌಲರ್ ಬೌಲಿಂಗ್ ಮಾಡ್ದಾನೆ ಅಂತ ಅವ್ರ ಬೌಲರ್ ಮುಖ ನೋಡೋದೇ ಇಲ್ಲ, ಆ ಬಾಲ್ ಮಾತ್ರ ನೋಡ್ತಾ ಇರ್ತೀನಿ ನಾನು. ಆ ಬಾಲ್ ಯಾವ ತರ ಸ್ವಿಂಗ್ ಆಗುತ್ತೋ ಆ ತರ ನಾನು ಬ್ಯಾಟ್ ಸ್ವಿಂಗ್ ಮಾಡ್ತೀನಿ ಅಂತ ಹೇಳಿದಾನೆ. ಇದೊಂದು ಸ್ವಲ್ಪ ಏನಂತಾರೆ, ಅದೊಂದ್ ಸ್ವಲ್ಪ ನನಗೂ ಈ ತರನು ಇರ್ತಾರ ಒಬ್ರು ಬ್ಯಾಟ್ಸ್ಮನ್ ಅಂತ ಅನ್ನಿಸ್ತು. ಪರವಾಗಿಲ್ಲ, ಅವನದು ಮೈಂಡ್ ಸೆಟ್ ಚೆನ್ನಾಗಿದೆ ಅದು. ಯಾಕಂದ್ರೆ ಬೌಲರ್ ಯಾರು ಅಂತ ನೋಡಿದ್ರೆ ಅರ್ಧ ಗಾಬರಿ ಆಗ್ಬಿಡ್ತಾರೆ ಅವ್ರು ಬ್ಯಾಟ್ಸ್ಮನ್ಸ್ ಅಲ್ಲೇ. ಅವ್ನು ಇಲ್ಲಿಗಲ್ಲು. ಮತ್ತೆ ಹೇಳಿ ಚೇತನ್ ಅವ್ರೆ, ಮತ್ತೇನಾದ್ರು ನಿನ್ನೆ ಮ್ಯಾಚಿನ ಬಗ್ಗೆ? ಏನ್ ಹೇಳೋದು, ಅದು 2 ಓವರ್ ನಿನ್ನೆ ಮ್ಯಾಚ್ ಅಲ್ಲಿ ಇನ್ನೊಂದು ಒಳ್ಳೆ ವಿಚಾರ ಅಂದ್ರೆ ಎಲ್ಲಾ ಹೊಡೆಸ್ಕೊಂತ ಇದ್ರು. ನನಗೆ ಭುವನೇಶ್ವರ್ ಕುಮಾರ್ದು ಎಂತ ಒಳ್ಳೆ ಬೌಲಿಂಗ್ ಕಾಣಿಸ್ತು ಅಂದ್ರೆ, 4 ಓವರ್ ಅಲ್ಲಿ ಮತ್ತೆ 3ನೇ ಓವರ್ ಅಲ್ಲಿ ಆರ್ಯನವ್ರು ನಿಮ್ ಮೈಕ್ ಮ್ಯೂಟ್ ಆಗಿದೆ. 3ನೇ ಓವರ್ ಅಲ್ಲಿ ಎಷ್ಟು ಒಳ್ಳೆ ಬೌಲಿಂಗ್ ಮಾಡಿದ್ರು ಅಂದ್ರೆ, ಧ್ರುವ್ ಜುರೆಲ್ ರೆಡಿ ಇದ್ರು ಹೊಡೆಯೋದಿಕ್ಕೆ. ಎಲ್ಲಾ ಆಲ್ಮೋಸ್ಟ್ ಟ್ರೈ ಮಾಡಿದ್ರು. 2 ರನ್ ಕೊಟ್ಟಿದ್ದು, 3 ಡಾಟ್ ಬಾಲ್, 1 ಬೌನ್ಸರ್. ಎಷ್ಟು ಚೆನ್ನಾಗಿ ಬೌಲಿಂಗ್ ಆಯ್ತು ಅಂದ್ರೆ
ಎಲ್ಲ ಹೊಡಿತಿರೋ ಟೈಮ್ ಅದು ಆಲ್ಮೋಸ್ಟ್. ಈ ಕೃಣಾಲ್ ಪಾಂಡೆ 2 ವಿಕೆಟ್ ತಕ್ಕೊಟ್ಟ, ಒಂದ್ ಕಮ್ಬ್ಯಾಕ್ ಆಯ್ತು ನಮಗೆ. ಇನ್ನೇನಪ್ಪ ಮಾಡ್ತಾರೆ, ಕೃಣಾಲ್ ಪಾಂಡ್ಯ ತರ ಯಾರಾದ್ರೂ ಇನ್ನೊಬ್ರು ಬರ್ಬೇಕಲ್ಲ ಅನ್ನೋ ಟೈಮಲ್ಲಿ ಭುವನೇಶ್ವರ್ ಕುಮಾರ್ ಬಂದು ಆ ಓವರ್ ಅಲ್ಲಿ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಬಾಲ್ ಟು ಬಾಲ್ ರನ್ ಇದ್ದಿದ್ದು ನಾವು ಸ್ವಲ್ಪ ಅಹೆಡ್ ಇದ್ವಿ, ಆಮೇಲೆ ರನ್ ಅಹೆಡ್ ಆಯ್ತು, ಮತ್ತೆ ಓವರ್ಸ್ ಕಡಿಮೆ ಆಯ್ತು. ಅಲ್ಲಿವರೆಗೂ ಒಂದು ಒಳ್ಳೆ ಹೋಪ್ ಇತ್ತು. ಭುವನೇಶ್ವರ್ ಕುಮಾರ್ದು ಅಪ್ರಿಶಿಯೇಟ್ ಮಾಡ್ಬೋದು ನೆನ್ನೆ ಬೌಲಿಂಗ್. ಯಾಕಾದ್ರೂ ಬಿಟ್ಟು ಅಂತ ಹೌದು, ಹೆಸರು ತಲ್ಸರಿಲ್ಲ ಅವ್ರಿಗೆ, ಅವ್ಗ್ ತಲ್ಸರಿಲ್ಲ. ಶಮಿನು ಬಿಟ್ರು ಯಾರ್ಯಾರ್ಗೋ ಫಾರಿನ್ ಪ್ಲೇಯರ್ಸ್ ಗೋಸ್ಕರ ಇಂಡಿಯನ್ ಜಮ್ನ ಬಿಟ್ಬಿಟ್ಟವ್ರು. ಅವ್ನ್ ಯಾವನ ಡೇವಿಡ್ ಟೀಮ್ ಯಾವನ ಪೇನ್ ಇದಾರಲ್ಲ, ಕೃಣಾಲ್ ಪಾಂಡ್ಯನ ಸ್ಪೀಡ್ ಆಗ್ತಾನ ಅವನ್ಕಿಂತ. ಮತ್ತೆ ಇಲ್ಲ ಇವು ಸರಿ ಇಲ್ಲ. ಆದ್ರೂ ರಾಜಸ್ಥಾನದಿಂದ ಮೈನಸ್, RCB ಕಿಂತ ರಾಜಸ್ಥಾನಿಗೆ -ಪಾಯಿಂಟ್ ಗೆದ್ದಿರ್ಬೋದು ಅವರು. ಪವರ್ ಟಾಪ್ 3 ಓವರ್ಸ್ ಅಲ್ಲಿ ಏನಾದ್ರು ಯಶಸ್ವಿ ಜೈಸ್ವಾಲ್, ಸೂರ್ಯವಂಶಿ ಹೋಗಿ ಪವರ್ ಪ್ಲೇ ಒಳಗೆ ಏನಾದ್ರು ಮತ್ತೆ ಜೂಜೂರಲ್ಲೂ 3 ವಿಕೆಟ್ ಹೋಯ್ತು ಅಂದ್ರೆ ಅವ್ರ ಗಾನು ಮುಗೀತು, ಎದ್ದೇಳಕ್ಕೆ ಆಗಲ್ಲ ಅವ್ರಿಗೆ. ಒಳ್ಳೆ ಬ್ಯಾಟಿಂಗ್ ಆಡಿದ್ರು ಅವರು. ತೆಗೆಯೋದು ಅವ್ರು ತೆಗೆದ್ರೆ ಮ್ಯಾಚ್ ನ ಉಳಿಸ್ಕೊಬೋದಲ್ಲ ಅಂತ. ಅದೇ ನೋಡಿ, RCB ಬಂದ ಸಿಚುವೇಶನ್ ಅವ್ರಿಗೆ ಬಂದಿದೆ. ಚಾನ್ಸೇ ಕೊಡ್ತಿಲ್ಲ ಯಾರಿಗೆ? ಬೆತ್ತಲ್ಗೆ ಸಾಲ್ಟ್ ಪ್ಲೇಸ್ ಅಲ್ಲಿ. ಎಸ್, ಇದೊಂದ್ ಮಾತಾಡ್ಲೇಬೇಕು. ಬೆತ್ತಲ್ನ ನೀವು ಇನ್ನು ತರಬೇಕು. ಸಾಲ್ಟ್ ಯಾಕೋ ಈ ಆಡಿಸ್ಬೇಕು. ಸಾಲ್ಟ್ ಯಾಕೋ ಸಾಲ್ಟ್ ಸ್ವಲ್ಪ ಇಂಜರಿತಾ ಇದಾರೆ ಬ್ಯಾಟಿಂಗ್ ಈ ಸರಿ. ಅಂದ್ರೆ ಅವ್ರಿಗೆ ಅವರ ಸಾಲ್ಟ್ ಒಳ್ಳೆ ಬ್ಯಾಟ್ಸ್ಮನ್, ನಾವ್ ಯಾವತ್ತೂ ಸಾಲ್ಟ್ ಮೇಲೆ ಡೌಟ್ ಪಟ್ಟೇ ಇಲ್ಲ. ಬಟ್ ಇವಾಗ ಈ ಸಿಚುವೇಶನ್ ಅಲ್ಲಿ ಓಡೋ ಕುದುರೆನ ನಿಲ್ಸಿದ್ರೇನೆ ನಮಗ್ ಸ್ವಲ್ಪ. ಹೌದೌದು, ಅದು ಕರೆಕ್ಟ್. ಒಳ್ಳೆ ನೀ ಹಳೆ ಫಾರ್ಮ್ ಅವೆಲ್ಲ ಈ ಸಿಚುವೇಶನ್ ಏನಿದೆ, ಸಿಚುವೇಶನ್ ಬೇಕು ನಮಗೆ. ನೀವು CSK ಅವ್ರು ಹೇಳ್ತಾರಲ್ಲ ಐ ಟ್ರೋಫಿ ಇವಾಗ ಐ ಟ್ರೋಫಿ ತೋರ್ಸಿದ ತಕ್ಷಣ ಅವೆಲ್ಲ ಇಲ್ಲ. ಐ ಟ್ರೋಫಿ ಆಗೋಯ್ತು, ಇರೋದ್ ಈಗ 0 ಟ್ರೋಫಿ. ಇವತ್ ಸಿಚುವೇಶನ್ ಇವತ್ತಿನ ಮಾತಾಡ್ಬೇಕಷ್ಟೇ. ಹಂಗಾಗಿ ಸಾಲ್ಟ್ ಸ್ವಲ್ಪ ಕೊರತೆ ಇದೆ ಯಾಕೋ. ವರ್ಲ್ಡ್ ಕಪ್ ಇಂದ ಸ್ವಲ್ಪ ಲಾಸ್ಟ್ 6 ಮಂತ್ ನೋಡಿರಿ ಅವ್ರದ್ದು ಅಂತ ಫಾರ್ಮ್ ಅಲ್ಲಿ ಇಲ್ಲ. ರುಚಿ ಹೋಗಿದೆ ಉಪ್ಪಿಂದು, ಯಾಕೋ ಸಾಲ್ಟ್ ಅಷ್ಟು ರುಚಿ ಕೊಡ್ತಿಲ್ಲ. ನೀವು ಬೆತ್ತಲ್ನೇ ತರಬೇಕಾಗುತ್ತೆ. ಇನ್ನು ಬೆತ್ತಲ್ ಏನಾದ್ರು ತಂದ್ರೆ 1-2 ಓವರ್ ಬೌಲಿಂಗ್ ಆಪ್ಷನ್ ಸಿಗುತ್ತೆ, ಅದೊಂದು ನೋಡ್ಕೊಬೇಕು. ಏನಾದ್ರು ಬೆತ್ತಲ್ಲು RR ಮೇಲೆ ಆಡಿದ್ದಿದ್ರೆ ಹೆಂಗಿರೋದು, ಚಿಕ್ಕ ಹುಡುಗರು ಹೊಡೆದಾಟ. ಬೆತ್ತಲ್ ಧೂಳಿಪಟ ಮಾಡ್ಬಿಡಿ. ಇಲ್ಲ ಅಂದ್ರೆ ಬೆತ್ತಲ್ನ ತರ್ಲಿಲ್ಲ ಅಂದ್ರು ವೆಂಕಟೇಶನ ತನ್ನಿ ನೀವು ಬೇಕಾರೆ. ಸಾಲ್ಟ್ ನ ಕೂರಿಸಿ ವೆಂಕಟೇಶನ ತನ್ನಿ, ಇಲ್ಲಿ ಅಭಿನಂದನ್ ಸಿಂಗ್ ನ ಕೂರಿಸಿ ಡಫಿನ್ ತನ್ನಿ. ಅಲ್ಲಿ ಫಾರಿನ್ ಪ್ಲೇಯರ್ಸ್ ಆಗುತ್ತೆ, ಕರೆಕ್ಟ್ ಆಗುತ್ತೆ. ಅದ್ ತರ್ಬೇಕು ನೀವು. ವೆಂಕಟೇಶ್ ಐದಿಗಾದ್ರೂ ಬೌಲಿಂಗ್ ಕೊಡ್ಬೋದಿತ್ತು ನೆನ್ನೆ. ಅದು ಇಲ್ಲ ವೆಂಕಟೇಶ್ ಅವ್ರಿಗೆ ಗೊತ್ತಾಯ್ತು ಬೇಕಾದ್ರೆ. ಯಾಕೆ ಅಂದ್ರೆ ಗ್ರೌಂಡ್ ಸಣ್ಣದದು, ಅದ್ರಲ್ಲೆಲ್ಲ ಕೊಡಕ್ ಆಗಲ್ಲ. ಸಣ್ಣದು ಅಂತ ಮ್ಯಾಟರ್ ಆಗಲ್ಲ. 65 ಮೀಟರ್ 67 ಮೀಟರ್ ಅಷ್ಟೇ ಇದೆ ಅದು. ಅಲ್ಲ ಸಣ್ಣದ್ ಮ್ಯಾಟರ್ ಆಗಲ್ಲ. ಅಂತ ವರ್ಲ್ಡ್ ಕ್ಲಾಸ್ ಹೇಜಲ್ವುಡ್ಗೆ ಅಲ್ಲಿ ಬಾರ್ಸ ಆಗ್ತಿದ್ದಾನೆ. ಇನ್ನು ವೆಂಕಟೇಶ್ ಇಲ್ಲಿ ಬಿಡ್ತಾನ? ವೆಂಕಟೇಶ್ ಅವರಿಗೆ ಮಿನಿಮಮ್ 4 6 ಇರ್ತಿತ್ತು ನೆನ್ನೆ ಆ ಮೂಮೆಂಟ್ ಅಲ್ಲಿ ಬೌಲಿಂಗ್ ಕೊಟ್ಟಿರೋ ಸೂರ್ಯವಂಶಿಗೆ. ಹಂಗಾಗಿ ಅವನು, ಯಾಕಂದ್ರೆ ರಜತ್ ಪಟ್ಟಿದಾರ್ ಇಲ್ಲ ಕೊಡ್ತಿದ್ದ, ಇಬ್ರು ಒಂದೇ ಟೀಮಿಗೆ ಆಡೋದು. ಅವ್ನ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಅಂತ ರಜತ್ ಪಟ್ಟಿದಾರಿಗೆ ಗೊತ್ತಿರುತ್ತೆ. ಈಗ ಬೇರೆ ಯಾರಾದ್ರೂ ಗೊತ್ತಿರಲ್ಲ ಅನ್ಬೋದಿತ್ತು. ರಜತ್ ಪಟ್ಟಿದಾರ್ ಅವ್ನು ಒಂದೇ ಟೀಮಿಗೆ ಆಡೋದು, ಮಧ್ಯಪ್ರದೇಶಿಗೆ ಆಡೋದು, ಇಬ್ರು ಗೊತ್ತಿರುತ್ತೆ. ಹಂಗಾಗಿ ಕೊಟ್ಟಿರಲ್ಲ, ಗೊತ್ತಾಗಿರುತ್ತೆ ಅವ್ರಿಗೂ ಇದು ಆಗಲ್ಲ. ಸ್ವಲ್ಪ ಗೇಮ್ ನ ಡೀಪ್ ಆಗಿ ತರಕ್ ಹೋದ್ರು ಅಷ್ಟೇ. ನೆಟ್ ರನ್ ರೇಟ್ ಕಾಪಾಡಕನಕ್ ಹೋದ್ರು ಅಷ್ಟೇ. RCB ಗೆಲ್ಲಕ್ಕೆ ಅಂತ ಅವ್ರು ಪವರ್ ಪ್ಲೇ ಮುಗಿದ ತಕ್ಷಣ ಬಿಟ್ಬಿಟ್ರು ಅವ್ರಿಗೆಲ್ಲ ಆಸೆ. ಚೂರ್ ಅದಕ್ಕೆ ಬೇಗ ಓವರ್ ಮುಗಿಸಿದ್ರು. ಹೇಜಲ್ವುಡ್ ಇಂದು, ಭುವನೇಶ್ವರ್ ಕುಮಾರ್ ಇಂದು ಎಲ್ಲ ಬೇಗ ಮುಗಿಸಿದ್ರು ಓವರ್ನ. ಹಂಗಾಗಿ ಚೂರು ಗೇಮ್ ಡೀಪ್ ಹೋದ್ರೆ ನೆಟ್ ರನ್ ರೇಟ್ ಏನ್ ಅಷ್ಟು ಹೊಡ್ತಾ ಬೀಳ್ಲಿಲ್ಲ. ಅದೇ ಫಸ್ಟಿಗೆ ವೈಭವ್ ಸೂರ್ಯವಂಶಿ ಹೊಡೆದಿದ್ ಲೆಕ್ಕ ಹೊಡೆದಿದ್ರೆ ಎಷ್ಟು 12-13 ಓವರಿಗೆ ಹೊಡೆದಾಕ್ತಿದ್ರು. 6 ಓವರಿಗೆ 120 ಆಗಿತ್ತು ಆಲ್ಮೋಸ್ಟ್ ಆಲ್ರೆಡಿ. 10 ಓವರಿಗೆ 137 ರನ್. ಬಂದ್ ಬಹಳ ಹೊಡ್ತಾಗಿತ್ತು. ಬಟ್ ಒಳ್ಳೆ ಬ್ಯಾಟಿಂಗ್ ಇತ್ತು. ಬ್ಯಾಟಿಂಗ್ ನೋಡಕ್ ಇಷ್ಟ ಆಯ್ತು ಎಲ್ಲಾ ಕಡೆಯಿಂದ, 2 ಟೀಮ್ ಇಂದನು. ಮತ್ತೆ ಒಂದಂದ್ರೆ ಅದೇ ಏನು ಮಾಡಂಗಿಲ್ಲ, ಬೌಲಿಂಗ್ ಸ್ವಲ್ಪ ವೀಕ್ ಆಯ್ತು RCB. ಮತ್ತೆ ಏನಂತಾರೆ ಇಂಪ್ಯಾಕ್ಟ್ ಸಬ್ ಇದೆ ಅಲ್ಲ, ಅದು ಪ್ರಾಪರ್ ಆಗಿ ಮಾಡಿದ್ರು ಮಾಡಿಲ್ಲ, ಅದೊಂದು ಸ್ವಲ್ಪ ಕಾಂಟ್ರವರ್ಷಿಯಲ್ ವಿಷಯ. ಅದು ಹೇಳಕ್ಕಾಗಲ್ಲ ಇವಾಗ. ಅದು ಅವರು ಇನ್ನೊಂದು ವೆಂಕಟೇಶ್ ಅಯ್ಯರ್ಕಿಂತ ಕನಿಷ್ಕ್ ಚೌಹಾನ್ ಅಂತಿದ್ದಾನೆ, ಅವನ್ನ ತರಬೇಕಿತ್ತು ಇಂಪ್ಯಾಕ್ಟ್ ಆಗಿ. ಯಾಕೆ ಅಂದ್ರೆ ಹಿಟ್ಟಿಂಗ್ ಇದೆ ಅವನ್ನ, ಮತ್ತೆ ಬೌಲಿಂಗ್ 4 ಓವರ್ ಚೆನ್ನಾಗೇ ಮಾಡ್ತಾನೆ. ಅವನ್ನ ತಂದಿದ್ರೆ ಏನ್ ಗೊತ್ತಾ, ಬ್ಯಾಟಿಂಗ್ ಸ್ಟಾರ್ಟ್ ಆಗ್ತಿತ್ತು. ಮಂಗೇಶ್ ಯಾದವ್ ಯಾಕೆ ಟ್ರೈ ಮಾಡ್ತಾ ಇಲ್ಲ ಇವರು ಅಂತ. ಮಂಗೇಶ್ ಯಾದವ್ಗೆ ಫಾಸ್ಟ್ ಬೌಲರ್ ಬ್ಯಾಟ್ಸ್ಮನ್ ಅವ್ನು ಇರ್ಬೇಕು ಇಂಪ್ಯಾಕ್ಟ್ ಅಲ್ಲಿ. ಅಂತವ್ರು ಇರ್ಬೇಕು ನಿಮಗೆ. ಆಕ್ಚುಲಿ 6 ಕೋಟಿನ ಏನೋ 5 ಕೋಟಿನ 6 ಕೋಟಿನ ಏನೋ ಕೊಟ್ಟಿರೋದು, 5.2 crores ಅನ್ಸುತ್ತೆ ವೆಂಕಟೇಶ್ ಅಲ್ಲ ಮಂಗೇಶ್ ಯಾದವ್. ಪವರ್ ಹಿಟ್ಟರ್ ಕೂಡ ಅವನು ಒಳ್ಳೆ. ಅಷ್ಟೆಲ್ಲ ಕೊಟ್ಟಿದ್ದೀರಾ ಅಂದ್ರೆ ಬರೀ RCB ಒಬ್ರೇ ಕೊಟ್ಟಿರಲ್ಲ, ಬೇರೆ ಟೀಮರು ನೋಡಿರ್ತಾರೆ ಅವನ್ನ.
ಬೇರೆ ಟೀಮ್ ಅವರು ನೋಡೇ ತಾನೆ ಬಿಡ್ ಮಾಡಿರ್ತಾರೆ. ಈಗ ಬರೀ ಏನೋ ಡೈರೆಕ್ಟ್ 1 ಕೋಟಿ ಬಂದಿದೆ ಅಂದ್ರೆ ನಾವೇ ಎತ್ತಿರೋದು ಅಂತ ಹೇಳ್ಬೋದಿತ್ತು. ಯಾಕಂದ್ರೆ 5-6 ಕೋಟಿ ಅಂದ್ರೆ ಒಂದ್ 5-6 ಜನ ಟೀಮ್ ಎತ್ತಿರ್ತಾರೆ. ಎತ್ತಿರ್ತಾರೆ. 5-6 ಜನ ಯಾರು ಟೀಮ್ಗೂ ಬೇಡಲಿಲ್ದವ್ರು ನಮಗ್ ಸಿಕ್ಕಿದಾನೆ ಅಂದ್ರೆ ನಾವು ಅದನ್ನ ಯೂಸ್ ಮಾಡ್ಕೊಳ್ಬೇಕಿತ್ತು. ಅಬ್ಬಮ್ ಯಾಕೋ ಗೊತ್ತಿಲ್ಲ, ಏನ್ ನಿಗಲ್ಬೋದೋ ಏನೋ ಇಂಜುರಿನೋ ನಿಗಲೋ ಗೊತ್ತಿಲ್ಲ. ಅದೊಂದ್ ಟ್ರೈ ಮಾಡ್ಬೇಕು RCB ಅವ್ರು ಇನ್ನು. ಮತ್ತೆ RCB ಎಲ್ಲಿ ಅಂದ್ರೆ ಸ್ವಲ್ಪ ತಾಳ್ಮೆ ತೋರ್ಸ್ಬೇಕು ಅವ್ರು ಇನ್ನು. ಮಧ್ಯದ ಟೀಮ್ ಡೇವಿಡ್ ಒಂದ್ ಚೂರ್ ತಾಳ್ಮೆ ತೋರ್ಸಿದ್ರೆ ಮಧ್ಯದ ಚೂರ್ ಬೇಕಿತ್ತು, ಅಲ್ಲೊಂದ್ ಸ್ವಲ್ಪ ಮಿಸ್ ಆಯ್ತು. ಬಟ್ ಇನ್ನೊಂದೇನು ಅಂದ್ರೆ ಇದು ಅವ್ರ ಕಡೆ ಅವ್ರ ಕಡೆ ಬೌಲರ್ಸ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಬ್ರಿಜೇಶ್ ಶರ್ಮಾ ಆಗ್ಲಿ, ಸಂದೀಪ್ ಶರ್ಮಾ ಲಾಸ್ಟ್ ಓವರ್ ವೆಂಕಟೇಶ್ ಅವರು ಕೊಟ್ಟಾಕ್ತಾ, ಬಟ್ ಅದಕ್ಕಿಂತ ಮುಂಚೆ ಅವನು ಚೆನ್ನಾಗ್ ಮಾಡ್ದ. ಬಿಷ್ಣಾಯ್ ಚೆನ್ನಾಗ್ ಆಗ್ಲಿ, ಮಾಡಿದ್ದ. ಹೌದು, ವಿಷ್ಣು ಬಿಷ್ಣಾಯ್ ಒಳ್ಳೆ ಆಗ್ಲಿ ಬೌಲಿಂಗ್ ಮಾಡ್ದ. ಕೊಹ್ಲಿನೇ ಅಮರ್ಸ್ಬಿಟ್ಟ, ಮಿಡಲ್ ಸ್ಟಂಪ್ ಹಾರಿಸ್ದ. ಆದ್ರೂ ಮತ್ ಇನ್ನೊಂದ್ ಹೇಳ್ಬೇಕು ಅಂದ್ರೆ ನಮ್ ಪಡಿಕಲ್ದು ರನ್ ಬರ್ಲಿಲ್ಲ, ಬಟ್ ಇಂಟೆಂಟ್ ಚೆನ್ನಾಗಿದೆ ಪಡಿಕಲ್ ಇಂದ. ಅದೇ ಇಂಟೆಂಟ್ ಅಲ್ಲಿ ಹೋದ್ರೆ ಒಳ್ಳೇದ್ ಪಡಿಕಲ್, ಇನ್ನು ಸ್ಕೋರ್ ಜಾಸ್ತಿ ಆಗುತ್ತೆ. ಆಕ್ಚುಲಿ ನಮ್ ಕ್ಯಾಪ್ಟನ್ ಒಂದ್ ಹ್ಯಾಟ್ಸ್ ಆಫ್ ಹೇಳಲೇಬೇಕು. 120-130 ಆಲ್ ಔಟ್ ಆಗೋ ಟೈಮಲ್ಲಿ ಆ ಮಟ್ಟಿಗೆ 200 ಮುಟ್ಸಿದ್ ಮೇನ್ ಕಾರಣ ರಜತ್ ಪಟಿದಾರ್ಗೆ ಇನ್ನೊಂದ್ ಏನೋ ಗೊತ್ತಿಲ್ಲ, ರವಿ ಬಿಷ್ಣಾಯ್ಗ್ ಮಾತ್ರ ನಾಯಿಗ್ ಹೊಡ್ದಂಗ್ ಹೊಡಿತಾನೆ. ಇದೇ ಫಸ್ಟ್ ಅಲ್ಲ ರವಿ ಬಿಷ್ಣಾಯ್ ಹೊಡಿತಿರೋದು ಅವನು. ಡೆಸ್ಟ್ರಾಯರ್ ಅಂತ ಇಟ್ಟಿರೋ ನೇಮಿ ಕರೆಕ್ಟ್ ಆಗಿ ಆಡ್ತಾರೆ ಅವ್ರು. 2022 ಅಲ್ಲ ಏನೋ ರಜತ್ ಪಟಿದಾರ್ ಸೆಂಚುರಿ ಹೊಡಿತಾನಲ್ಲ ಪ್ಲೇ ಆಫ್ ಅಲ್ಲಿ, ಅವಾಗ್ಲೂ ರವಿ ಬಿಷ್ಣಾಯಿಯೇ ಲಕ್ನೋಗ್ ಆಡ್ತಿದ್ದ, ಅವಾಗ್ಲೂ ನಾಯಿ ತರ ಹೊಡೆದಿದ್ದ. ಮತ್ತೆ ನೀವು ಶಶಿಕುಮಾರ್ ಅವ್ರ ಏನಾರು ಹೇಳಿ. ಶಶಿಕುಮಾರ್ ಅವರೇ ಏನಿದು ಮೀಮ್ ಅನ್ಕೊಂಡಿದ್ರ? ಮೀಮ್ ಮಾಡ್ತಿದ್ಯಾ ಅಲ್ಲಿ? ಬಾಯಿಗೆ ಯಾರೋ ಇಟ್ಟಾರ ಅನ್ಸುತ್ತೆ. ಮಾತಾಡಿ ಚೇತನ್ ಅವ್ರೆ. ನೀವು ಮಾತಾಡ್ತೀರ, ಮಧ್ಯದಲ್ಲಿ ನಾನೇನ್ ಮಾತಾಡ್ಲಿ? ನಿಂದೇನಾದ್ರು ಪಾಯಿಂಟ್ಸ್ ಇದ್ರೆ ಹೇಳೋ. ಪಾಯಿಂಟ್ಸ್ ಎಲ್ಲ ನಾನು ಅಲ್ಲಿ ಹೇಳ್ ಬಂದೀನಿ. ನೆಕ್ಸ್ಟ್ ಮ್ಯಾಚ್ ಇಂದ ಹೇಳಿ ಅಲ್ಲ. ಇವಾಗ ಸೋತಾಯ್ತು, ಇರ್ಬಾರ್ದು, ಸೋಲೋ ರುಚಿ ಒಂದಿರ್ಬೇಕು. ಸೋತ್ರೇನೆ ಎಲ್ಲದು ಹೇಳಿದೀವಿ, ನೆಗೆಟಿವ್ ಪಾಸಿಟಿವ್. RRಗೆ ನಮ್ಕಿಂತ ನೆಗೆಟಿವ್ ಇದೆ. ಅವ್ರು ಯಾವಾಗ RRಗೆ ಹೊಡೆದಾಕ ನಾವ್ ಹೊಡಿತೀವಿ, ನೆಕ್ಸ್ಟ್ ಟೈಮ್ ಮತ್ ಸಿಕ್ದಾಗ ನಾವೇ ಹೊಡಿತೀವಿ ಅವ್ರನ್ನ. ಏನ್ ಒಂಚೂರು ಅವ್ರ ಕಡೆ ಇರೋದೇ 3 ಬ್ಯಾಟ್ಸ್ಮನ್. ನೆಕ್ಸ್ಟ್ ಮ್ಯಾಚ್ ಯಾರ ಮೇಲೆ ಅವ್ರಿಗೆ? ನೆಕ್ಸ್ಟ್ ಮ್ಯಾಚ್ ಯಾರ ಮೇಲೆ ಅವ್ರದ್ದು? ಅವತ್ತೇ ಹೊಡಿತೀವಿ. ಅವೇ ಗೇಮ್ ಇದ್ರೆ ಅವೇ ಗೇಮ್ ಯಾರ ಮೇಲಾದ್ರೂ ಇರ್ಲಿ, ಅವೇ ಗೇಮ್ ಸೋಲ್ತಾರ ಅವ್ರು. ಅವತ್ತೇ ಹೊಡಿತೀವಿ ಸುಬಿ ಅವ್ರನ್ನ. ನಾವಲ್ಲ, ಬೇರೆ ಟೀಮ್ಗಳು ಯಾರು ಫಸ್ಟ್ ಹೊಡಿಬಹುದು ಅಂತ. ಅವೇ ಗೇಮ್ ಎಲ್ಲಾದ್ರೂ ಆಡ್ಲಿ ಅವ್ರು, ಅವೇ ಗೇಮು ಲಕ್ನೋ ಅಲ್ಲಾದ್ರೂ ಆಡ್ಲಿ, ಡೆಲ್ಲಿಲಾದ್ರೂ ಆಡ್ಲಿ, ಸೋಲ್ತಾರ ಅವ್ರು ಅವತ್ತು. ಆಡ್ಲಿ ಅವ್ರು. ಅಲ್ಲ ಕಡೋರ್ RR ಪ್ರತಿ ವರ್ಷ ಇದೇನೆ. ಸ್ಟಾರ್ಟಿಂಗ್ 3-4 ಮ್ಯಾಚ್ ಗೆದ್ದೇ ಇರ್ಬೇಕಾದ್ರೆ ಹಿಸ್ಟ್ರಿ ತೆಗ್ದ್ ನೋಡು, ಪ್ರತಿ ವರ್ಷ ಅವ್ರದ್ದು ಇದೆ. ಟಾಪ್ ಅಲ್ಲಿ ಇರ್ತಾರೆ, ಆಮೇಲೆ ಧೋನಿ ಮುಳುಗೋಗುತ್ತೆ. ಫಸ್ಟ್ ಹಾಫ್ ತನಕ ಟಾಪ್ ಅಲ್ಲಿ ಇರ್ತಾರೆ, ಸೆಕೆಂಡ್ ಹಾಫ್ಗೆ ಮನೆಗೆ ಹೋಗ್ತಾರೆ. ಆಮೇಲೆ ಇಲ್ಲ, ಆಮೇಲೆ ಅಲ್ಲಿ ಧೋನಿ ಮುಳುಗೋಗಿರುತ್ತೆ. ಮುಳ್ಕೊಂಡ್ ಹಿಂಗ್ ಈಜ್ ಹೊಡ್ಕೊಂಡ್ ಬರತ್ತಿಗೆ ಆಗಲ್ಲ.